ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಅಮೃತ. ನಾನು ಲ್ಯಾಕ್ಟೇಷನ್ ಕನ್ಸಲ್ಟೆಂಟ್, ಕ್ಯಾನ್ಸರ್ ಹಾಸ್ಪಿಟಲ್, ಮೈಸೂರು. ಈಗ ಇದು ದಿಸ್ ವೀಕ್ ವಿ ಆರ್ ಸೆಲೆಬ್ರೇಟಿಂಗ್ ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್. ಇದು ಇಡೀ ಜಗತ್ತಲ್ಲಿ ನಮ್ಮದು ಆಗಸ್ಟ್ 1ರಿಂದ 7ನೇ ತಾರೀಕು ತನಕ ಇದನ್ನು ಒಂದು ಆಚರಣೆ, ಒಂದು ಸೆಲೆಬ್ರೇಷನ್ ಥರ ಮಾಡ್ತೀವಿ. ಏನಕ್ಕೆ ಅಂದರೆ ನಮ್ಮ ಸ್ತನ್ಯಪಾನ ಅಂದರೆ ನಮ್ಮದು ಬ್ರೆಸ್ಟ್ ಫೀಡಿಂಗ್ ಅವೇರ್ನೆಸ್, ಇದರದ್ದು ಮಹತ್ವ ಏನೇನಿದೆ ಅಂತ ಎಲ್ರಿಗೂ ಗೊತ್ತಾಗಲಿ ಅಂತ. ಸೊ ಈ ವರ್ಷದ್ದು 2025 ಬ್ರೆಸ್ಟ್ ಫೀಡಿಂಗ್ ವೀಕ್ ಥೀಮ್ ಏನು ಅಂದರೆ ಕ್ರಿಯೇಟಿಂಗ್ ಸಸ್ಟೈನಬಲ್ ಸಪೋರ್ಟ್. ಅಂದರೆ ತಾಯಿ ಬರೀ ಎದೆ ಹಾಲು ಕುಡಿಸೋ ತಾಯಂದ್ರದ್ದು ಮಾತ್ರ ಇದು ಒಂದು ಡ್ಯೂಟಿ ಅಲ್ಲ, ರೆಸ್ಪಾನ್ಸಿಬಿಲಿಟಿ ಅಲ್ಲ. ಇಡೀ ಫ್ಯಾಮಿಲಿದು, ಸೊಸೈಟಿ, ಕಮ್ಯುನಿಟಿ ಎಲ್ಲರದ್ದು ಒಂದು ಇದು ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಒಂದು ತಾಯಿ ತನ್ನ ಮಗುಗೆ ಹಾಲು ಕುಡಿಸ್ಬೇಕು ಅಂದರೆ ಅವಳಿಗೆ ಎಷ್ಟು ಸಹಕಾರ ಇರುತ್ತೆ ಎಲ್ಲರಿಂದಲೂ, ಅದ್ರ ಮೇಲೂ ಹೋಗುತ್ತೆ. ಸೊ ಅವಳಿಗೆ ಕೆಲಸದಿಂದ ಎಷ್ಟು ಲೀವ್ ಸಿಗುತ್ತೆ, ಮೆಟರ್ನಿಟಿ ಲೀವ್, ಪೇಯ್ಡ್ ಲೀವ್ ಎಷ್ಟು ಸಿಗುತ್ತೆ, ಅವ್ರ ಗಂಡನಿಂದ, ಅವ್ರದ್ದು ಅತ್ತೆ ಮಾವ, ತಂದೆ ತಾಯಿಯಿಂದ ಎಷ್ಟು ಹೆಲ್ಪ್ ಸಿಗುತ್ತೆ, ಅಥವಾ ನಮ್ಮ ಕಮ್ಯುನಿಟಿಯಿಂದ ನಾವು ಎಷ್ಟು ತಾಯಂದ್ರಿಗೆ ಹೆಲ್ಪ್ ಮಾಡ್ತೀವಿ, ಅಷ್ಟು ಸಕ್ಸಸ್ಫುಲ್ ಬ್ರೆಸ್ಟ್ ಫೀಡಿಂಗ್ ಆ್ಯಂಡ್ ಲಾಂಗ್ ಟರ್ಮ್ ಬ್ರೆಸ್ಟ್ ಫೀಡಿಂಗ್ ಪಾಸಿಬಲ್ ಅಂತ ಇದು ಈಗ ಸೀಯಿಂಗ್ ದ್ಯಾಟ್. ಸೊ ಈ ವರ್ಷ ನಾವೆಲ್ಲರೂ ಒಂದು ಬ್ರೆಸ್ಟ್ ಫೀಡಿಂಗ್ ಮದರ್, ಎದೆ ಹಾಲು ಕುಡಿಸೋ ತಾಯಂದ್ರಿಗೆ ನಮ್ಮ ಕಡೆಯಿಂದ, ಅದು ಸಣ್ಣದಾಗ್ಲಿ ದೊಡ್ಡದಾಗ್ಲಿ, ಏನೇನು ಸಹಾಯ ಮಾಡೋಕ್ಕಾಗುತ್ತೆ, ಐ ಥಿಂಕ್ ವಿ ಶುಡ್ ಆಲ್ ಕಮ್ ಫಾರ್ವರ್ಡ್ ಆ್ಯಂಡ್ ಡೂ ದ್ಯಾಟ್. ಸೊ ವಿಶಿಂಗ್ ಯು ಆಲ್ ಹ್ಯಾಪಿ ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ 2025. ಥ್ಯಾಂಕ್ ಯು.